ಎಲ್ಲ ಸ್ನೇಹಿತರಿಗೆ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಕೂಡ ತಮ್ಮನೇಲಿ ನೋಡುವ ಮೂಲಕ ಏನಪ್ಪ ಅಂದರೆ ಎಲ್ಲರೂ ಅಂದ್ಕೊಂಡಿರ್ತೀರ ಯಾರಿಗೆ ಎಷ್ಟು ಸಂಭಾವನೆ ಇರಬಹುದು ದಿನಕ್ಕೆ ಅಂತೇಳಿ. ಬಿಗ್ ಬಾಸ್ ಏನಪ್ಪ ಅಂದರೆ ಸೀಸನ್ 10 ಏನಪ್ಪ ಅಂದರೆ ತುಂಬಾ ಕಾಂಟ್ರವರ್ಸಿಗಳಿಂದ ಏನಪ್ಪ ಅಂದರೆ ಈಗ ಟ್ರೆಂಡಿಂಗ್ನಲ್ಲಿ ನಡೀತಿರುವಂಥದ್ದು. ಬಿಗ್ ಬಾಸ್ನಲ್ಲಿ ಹಲವಾರು ರೀತಿಯ ಸಮಾಚಾರಗಳನ್ನು ನಾವು ನೋಡಿದ್ದೇವೆ. ತುಂಬ ರೀತಿ ಏನಪ್ಪ ಕಾಂಟ್ರವರ್ಸಿಗಳನ್ನು ಕೂಡ ನಾವು ನೋಡಿದ್ದೇವೆ. ಇತ್ತೀಚಿನ ದಿನದಲ್ಲಿ ಏನಪ್ಪ ಅಂದರೆ ಬಿಗ್ ಬಾಸ್ ಅಂದ್ರೇ ತುಂಬಾ ಕೆಟ್ಟ ಒಂದು ನಡತೆಯಲ್ಲಿ ಏನಪ್ಪ ಅಂದರೆ ಆಟವನ್ನು ಆಡ್ತಿದ್ದಾರೆ ಅಂಥೇಳಿ ಸುಮಾರು ಏನಪ್ಪ ಅಂದರೆ ಟ್ರೋಲ್ಸ್ಗಳನ್ನು ಹಾಕ್ತಿರುವಂಥದ್ದು. ಆದರೆ ಬಿಗ್ ಬಾಸ್ ಸೀಸನ್ 10 ಏನಪ್ಪ ಅಂದರೆ ಸ್ಪರ್ಧಿಗಳು ಏನಪ್ಪ ಅಂದರೆ ಈಗಾಗಲೇ ಹಲವಾರು ಸ್ಪರ್ಧಿಗಳು ಏನಪ್ಪ ಅಂದರೆ ಮನೆಯನ್ನು ಬಿಟ್ಟು ಹೋಗಿರುವಂಥದ್ದು. ಇನ್ನು ಉಳಿದ ಸ್ಪರ್ಧಿಗಳು ಯಾರ್ಯಾರಂದರೆ ತುಕಾಲಿ ಸಂತೋಷ್, ಡ್ರೋನ್ ಪ್ರತಾಪ್ ಅವರು, ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಹಾಗೂ ವಿನಯ್, ಕಾರ್ತಿಕ್, ತನಿಷಾ, ನಮ್ರತಾ ಗೌಡ ಹಾಗೂ ಸಂಗೀತ ಅವರು ಈಗ ಪ್ರೆಸೆಂಟಾಗಿ ಏನಪ್ಪ ಅಂದರೆ ಬಿಗ್ ಬಾಸ್ನಲ್ಲಿ ಇರುವಂಥದ್ದು. ಇಷ್ಟು ಜನ ಏನಂದರೆ ಬಿಗ್ ಬಾಸ್ನಲ್ಲಿ ಇರುವಂಥದ್ದು. ಇನ್ನು ಬಿಗ್ ಬಾಸ್ ಸೀಸನ್ 10 ಏನಪ್ಪ ಅಂದರೆ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ದಿನಕ್ಕೆ ಇಂತಿಷ್ಟು ಅಂತೇಳಿ ರೆಮ್ಯುನರೇಷನ್ ಹಣವನ್ನು ನೀಡುತ್ತಿರುವಂಥದ್ದು. ಬಿಗ್ ಬಾಸ್ ಸೀಸನ್ 10 ಏನಪ್ಪ ಅಂದ್ರೆ ಈಗ ಇರುವಂಥ ಸ್ಪರ್ಧಿಗಳ ಸಂಭಾವನೆ ಮತ್ತು ಮನೆ ಬಿಟ್ಟು ಹೋಗಿರುವಂಥ ಸ್ಪರ್ಧಿಗಳ ಸಂಭಾವನೆಯನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೇನೆ. ಅಲ್ಲಿಯವರೆಗೂ ಕೂಡ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಎಂದು ಹೇಳುತ್ತೇನೆ. ಏನಪ್ಪ ಅಂದರೆ ಈ ಒಂದು ಬಿಗ್ ಬಾಸ್ ಸೀಸನ್ 10ರಲ್ಲಿ ಏನಪ್ಪ ಅಂದರೆ ವರ್ತೂರ್ ಸಂತೋಷ್ ಅವರ ಬಗ್ಗೆ ಏನಪ್ಪ ಅಂದರೆ ತುಂಬಾ ಕಾಂಟ್ರವರ್ಸಿಗಳನ್ನು ಇರುವಂಥದ್ದು. ಹಾಗೂ ಈ ಬಿಗ್ ಬಾಸ್ ಸೀಸನ್ 10ರ ಒಂದು ಸ್ಪರ್ಧೆ ಏನಪ್ಪ ಅಂದ್ರೆ ಕಾರ್ತಿಕ್ ಆ್ಯಂಡ್ ಸಂಗೀತ ನಡುವೆ ಏನಪ್ಪ ಅಂದರೆ ತುಂಬಾ ಲವ್ ವಿಷಯವಾಗಿತ್ತು. ಮತ್ತು ನೆಕ್ಸ್ಟ್ ಹೋದಂತೆ ಏನಪ್ಪ ಬ್ರೇಕಪ್ ಕೂಡ ಆಯಿತು. ಅದಾದಮೇಲೆ ಅವರಿಬ್ಬರ ನಡುವೆ ಏನಪ್ಪ ಅಂದರೆ ವೈಮನಸ್ಸನ್ನು ಉಂಟಾಗಿರುವಂಥದ್ದು. ಮತ್ತು ಈ ವಾರ ಏನಪ್ಪ ಅಂದರೆ ಕಿಚ್ಚನ ಪಂಚಾಯಿತಿಯಲ್ಲಿ ಕಾರ್ತಿಕನ್ನು ಏನಪ್ಪ ಅಂದರೆ ತುಂಬಾ ಅಳುವಂಥ ಒಂದು ಪರಿಸ್ಥಿತಿಗೆ ಏನಪ್ಪ ಅಂದರೆ ಎಲ್ಲರೂ ಕೂಡ ದೂಡಿದರು. ಸಂಗೀತ ಹಾಗೂ ಕಾರ್ತಿಕ್ನ ಮಧ್ಯೆ ಇರುವಂಥ ಫ್ರೆಂಡ್ಶಿಪ್ ಬಾಂಡಿಂಗ್ ಏನಪ್ಪ ಅಂದರೆ ಈಗ ಹೋಗಿರುವಂಥದ್ದು. ಇನ್ನು ವರ್ತೂರ್ ಸಂತೋಷ್ ಹಾಗೂ ತುಕಾಲಿ ಸಂತೋಷ್ ಅವರ ನಡುವೆ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಏನಪ್ಪ ಅಂದರೆ ತುಂಬ ಎಮೋಷ್ನಲ್ ಆಗಿ ಏನಪ್ಪ ಅಂದರೆ ನಾವು ಹಲವಾರು ವಿಚಾರಗಳನ್ನು ನೋಡಿದ್ದೇವೆ. ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಅಂತಂದರೆ ಸ್ನೇಹ ಬಾಂಧವ್ಯ ತುಂಬಾ ಒಳ್ಳೆಯದಾಗಿರುವಂಥದ್ದು. ಇವರಿಬ್ಬರ ನಡುವೆ ಏನಪ್ಪ ಉತ್ತಮ ಸ್ನೇಹ ಇರುವಂಥದ್ದು ಕೂಡ ಬಿಗ್ ಬಾಸ್ ಸೀಸನ್ 10ರಲ್ಲಿ ಏನಪ್ಪ ಅಂದರೆ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ನೋಡಿದ್ದೇವೆ. ಇವರಿಬ್ಬರು ಕೂಡ ಎಲಿಮಿನೇಟೆಡ್ನಲ್ಲಿ ಇರುವಂಥ ಸ್ಪರ್ಧಿಗಳಾಗಿದ್ದರು. ಹೀಗಾಗಿ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಇಬ್ಬರನ್ನು ಕೂಡ ಎಲಿಮಿನೇಷನಿಂದ ಪಾರು ಮಾಡಿದ್ದಾರೆ. ಯಾರಿಗೂ ಕೂಡ ಈ ವಾರ ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿರುವಂತೆ ಎಲಿಮಿನೇಷನನ್ನು ಏನಪ್ಪ ಅಂದರೆ ಕ್ಯಾನ್ಸಲ್ ಮಾಡಿರುವಂಥದ್ದು. ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಏನಪ್ಪ ಅಂದರೆ ಆರ್ ಸೀಟ್ನಲ್ಲಿ ಕೂತಿರುವಂಥ ವರ್ತೂರ್ ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಅವರು ಕೂಡ ಇಬ್ಬರೂ ಸೇವ್ ಆಗಿರುವಂಥದ್ದು. ಇನ್ನು ನಾವು ಸಂಭಾವನೆ ವಿಚಾರಕ್ಕೆ ನೋಡೋದಾದರೆ ಯಾರಿಗೂ ಕೂಡ ಕೋಟ್ಯಾನುಗಟ್ಟಲೆ ಏನಪ್ಪ ಅಂದರೆ ಸಂಭಾವನೆ ಅಂತಂಥದ್ದು ಇರುವುದಿಲ್ಲ. 1 ಕೋಟಿ 2 ಕೋಟಿ ಈ ಥರ ಯಾವುದೇ ಲಕ್ಷಗಟ್ಟಲೆನೂ ಕೂಡ ಇರುವುದಿಲ್ಲ. 18 ಲಕ್ಷ 20 ಲಕ್ಷ ಕೂಡ ಇರುವುದಿಲ್ಲ. ಸ್ನೇಹಿತ್ ಗೌಡ ಹಾಗೂ ರಕ್ಷಕ್ ಬುಲೆಟ್ ಅವರಿಗೆ ಏನಪ್ಪ ಅಂದರೆ ಒಂದು ಖಾಸಗಿ ಮಾಧ್ಯಮದಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಸಂಭಾವನೆ ಬಗ್ಗೆ ಅವರು ನೀಡಿರುವಂಥದ್ದು ನಮಗೆ 18 ಲಕ್ಷ 20 ಲಕ್ಷ ಏನು ಸಂಭಾವನೆ ಇರೋದಿಲ್ಲ. ಆದರೆ 1-2 ಜೊತೆ ಬಟ್ಟೆಯನ್ನು ತೊಗೊಳ್ಳಿಕ್ಕೆ ಏನಪ್ಪ ಅಂದರೆ ಸಿಗುವಂಥ ಸಂಭಾವನೆ ಅಂತ ಹೇಳಿದ್ದಾರೆ. ಈ ವಿಡಿಯೋ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋದೇನೆಂದರೆ ಯಾರಿಗೂ ಕೂಡ ಕೋಟಿಗಟ್ಟಲೆ ಸಂಭಾವನೆ ಅಂತಂಥದ್ದು ಇರುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಚಾನಲನ್ನು ಪ್ರೋತ್ಸಾಹಿಸಿ.